ಸದಸ್ಯರನ್ನ ಮತ್ತೆ ಅಮಾನತು ಮಾಡುವಂತ ಕೆಲಸ ಆಗಿದೆ. ಏರ್ ಇಸ್ ಡೆಮಾಕ್ರಸಿ. ಈಗ ಪ್ರಜಾಪ್ರಭುತ್ವ ಎಲ್ಲಿ ಕೇಳಿಸಲ್ವಾ? ಲೋಟೋನ್ ಇದೆ, ನಿಮ್ದೇ ಲೋಟೋನ್ ಇದೆ. ಹೌದಾ? ಈಗ ಪ್ರಜಾಪ್ರಭುತ್ವದಲ್ಲಿ ವಿರೋಧ ಪಕ್ಷದವರು ಏನು ಹೇಳ್ತಾರೆ ಕೇಳಬೇಕು. ಕೇಳದೆ ಬೇಡ ಅಂತ ಹೇಳೋಕ್ಕಾಗಲ್ಲ. ಜನ ಪ್ರಜಾಪ್ರಭುತ್ವದಲ್ಲಿ ಅವರು ಮ್ಯಾಂಡೇಟ್ ಕೊಟ್ಟು ಕಳಿಸಿರ್ತಕ್ಕಂಥದ್ದು, ಲೋಕಸಭೆಗೆ ಇರ್ಬೋದು, ಅಸೆಂಬ್ಲಿಗೆ ಇರ್ಬೋದು. ಅದು ಕಳಿಸಿದ ಮೇಲೆ ಅದನ್ನು ಕಸ್ಕೊಳ್ತಕ್ಕಂಥ ಅಧಿಕಾರ ಸ್ಪೀಕರ್ಗೂ ಇಲ್ಲ, ಯಾರಿಗೂ ಇಲ್ಲ. ಸೊ ನನ್ನ ಪ್ರಕಾರ ಇಷ್ಟೊಂದು ಜನರನ್ನು, ಲೋಕಸಭಾ ಸದಸ್ಯರನ್ನು ಅಮಾನತ್ ಮಾಡಿರ್ತಕ್ಕಂಥ ಇತಿಹಾಸ ಇರಲಿಲ್ಲ ದೇಶದ ಇತಿಹಾಸದಲ್ಲಿ. ಇದೇ ಮೊದಲು. ವರ್ಲ್ಡ್ ಬಿಗ್ಗೆಸ್ಟ್ ಡೆಮಾಕ್ರಸಿಯಲ್ಲಿ ಇದು ಇಡೀ ಜಗತ್ತಿಗೆ ಯಾವ ಥರ ಸಂದೇಶ ಕಳಿಸುತ್ತೆ? ಇಟ್ ಈಸ್ ಎ ಮರ್ಡರ್ ಆಫ್ ಡೆಮಾಕ್ರಸಿ. Murder of democracy. According to them, there is no democracy in the country. They are not respecting the sentiments of the people. ಸರ್ವಾಧಿಕಾರಿ ಧೋರಣೆ ಸರ್, ಏನು ಮಾಡೋದು ನಡೆಯುತ್ತೆ ಅನ್ನೋದು ಅಥವಾ ಹೌದು, ಸರ್ವಾಧಿಕಾರಿ ಧೋರಣೆ. ಈಗ ಎಲ್ಲರನ್ನೂ ಹೊರಗಡೆ ಇಟ್ಟು ಕಾನೂನುಗಳನ್ನೆಲ್ಲ ತಿದ್ದುಪಡಿ ಮಾಡ್ಕೊಂಡಿದ್ದಾರೆ, ಕಾನೂನು ಬಿಲ್ಗಳನ್ನೆಲ್ಲ ಪಾಸ್ ಮಾಡ್ಕೊಂಡಿದ್ದಾರೆ. ಇದೇನಂತ ತೋರಿಸುತ್ತೆ? ಸರ್ವಾಧಿಕಾರ, ಈ ಸರ್ಕಾರದಲ್ಲಿ ಸರ್ವಾಧಿಕಾರ ಇದೆ ಅನ್ನೋದು ಬಹಳ ಸ್ಪಷ್ಟವಾಗಿ ತೋರಿಸುತ್ತೆ. ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಈ ರೀತಿಯ ಬೆಳವಣಿಗೆಗಳು ಅವ್ರಿಗೆ ಯಾವ ರೀತಿ ಇದಾಗುತ್ತೆ, ಪರಿಣಾಮ ಬೀರುತ್ತೆ? ನಿಮ್ಗೆ ಯಾವ ರೀತಿ ಪಾಸಿಟಿವ್ ಜನ ತೀರ್ಮಾನ ಮಾಡ್ತಾರೆ. ಜನರು ಪ್ರಜಾಪ್ರಭುತ್ವವನ್ನು ಒಪ್ಕೊಂಡಿರೋದು, ಪ್ರಜಾಪ್ರಭುತ್ವಕ್ಕೆ ವಿರುದ್ಧವಾಗಿ ಯಾರೇ ನಡ್ಕೊಂಡ್ರು ಕೂಡ ಅದನ್ನು ಸಹಿಸಲ್ಲ. ಸಂವಿಧಾನಕ್ಕೆ ವಿರುದ್ಧವಾಗಿ ಯಾರೇ ನಡ್ಕೊಂಡ್ರು ಕೂಡ ಅದನ್ನು ಸಹಿಸಲ್ಲ.